ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಕೋಟ್ಯಾಂತರ ಹಣವನ್ನು ಸಾಲ ಮಾಡಿ ಸುಮಾರು 150ಕ್ಕೂ ಹೆಚ್ಚಿನ ಕುಟುಂಬಗಳನ್ನು ವಂಚನೆ ಮಾಡಿರುವ ಘಟನೆ ಹೊಸಕೋಟೆ ನಗರದಲ್ಲಿ ನಡೆದಿದೆ. ಶ್ವೇತಾ ಎಂಬ ಮಹಿಳೆಯಿಂದ ಸುಮಾರು 150ಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ಈ ರೀತಿಯ ಅನ್ಯಾಯವಾಗಿದ್ದು, ಸಬ್ಸಿಡಿ ಸಾಲ ಹಾಗೂ ಸರ್ಕಾರಿ ಯೋಜನೆಗಳ ಹೆಸರಿನಲ್ಲಿ ಬಡ ಮಹಿಳೆಯರನ್ನ ನಂಬಿಸಿ ಅವರಿಂದ ಫೋಟೋವನ್ನು ತೆಗೆದುಕೊಂಡು ಸಹಿ ಮಾಡಿಸಿಕೊಂಡು ದಾಖಲೆಗಳನ್ನು ಪಡೆದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಈ ರೀತಿ ಕೋಟ್ಯಾಂತರ ರೂಪಾಯಿ ಹಣವನ್ನು ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಶ್ವೇತಾ ಎಂಬ ಮಹಿಳೆಯ ವಿರುದ್ಧವಾಗಿ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರು ದೂರನ್ನ ದಾಖಲು ಮಾಡಿದ್ದಾರೆ. ರಾಮಮೂರ್ತಿ ನಗರದ ಶ್ವೇತಾ ಎಂಬ ಮಹಿಳೆಯ ವಿರುದ್ಧ ಈ ವಂಚನೆಗೊಳಗಾದ ಮಹಿಳೆಯರು ಆರೋಪವನ್ನ ಮಾಡಿದ್ದು, ಪ್ರಥಮವಾಗಿ ಸಬ್ಸಿಡಿ ಸಾಲ ಕೊಡಿಸುವುದಾಗಿ ಅಗತ್ಯ ದಾಖಲೆಗಳನ್ನು ಪಡೆದುಕೊಂಡು 20,000 ಸಾಲವನ್ನ ಕೊಡಿಸಿದ್ದಾಳೆ. ಪ್ರತಿ ತಿಂಗಳು 4,000ದಂತೆ 6 ತಿಂಗಳು ಈ ಮಹಿಳೆಯರು ಸಾಲವನ್ನ ಕಟ್ಟಿದ್ದಾರೆ. ಬಳಿಕ ಇವರಿಂದ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಪಡೆದುಕೊಂಡು ಇವರಿಗೆ ತಿಳಿದ ಹಾಗೆಯೇ ಆ ಶ್ವೇತಾ ಎಂಬ ಮಹಿಳೆ ಮಹೇಶ್ವರಿ, ಶ್ರೀರಾಮ, ಚೌಡೇಶ್ವರಿ, ಕಾಟೇರಮ್ಮ, ಓಂಶಕ್ತಿ, ಬಜರಂಗಿ, ರಾಘವೇಂದ್ರ ಈ ರೀತಿ ದೇವರ ಹೆಸರಿನಲ್ಲಿ ಸಂಘಗಳನ್ನ ರಚನೆ ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ನಕಲಿ ಸೀಲು, ಸಹಿ ಎಲ್ಲವನ್ನ ಈಕೆಯೇ ಮಾಡಿಕೊಂಡು ಬ್ಯಾಂಕುಗಳಿಂದ ಪ್ರತಿ ಮಹಿಳೆಯ ಹೆಸರಿನಲ್ಲಿ 14 ಲಕ್ಷ ರುಗಳ ಸಾಲವನ್ನ ಪಡೆದುಕೊಂಡಿದ್ದಾಳೆ. ಆದರೆ ಕೆಲವು ಮಹಿಳೆಯರು ತಮ್ಮ ಮಕ್ಕಳ ಶಿಕ್ಷಣ ಹಾಗೂ ವೈಯಕ್ತಿಕ ಸಾಲಕ್ಕಾಗಿ ಬೇರೆ ಬ್ಯಾಂಕುಗಳಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಈ ರೀತಿ 14 ಲಕ್ಷ ರುಗಳ ಸಾಲ ನಿಮ್ಮ ಮೇಲೆ ಇರುವುದಾಗಿ ತಿಳಿಸಿದ್ರು. ಬಳಿಕ ಇವರು ಬ್ಯಾಂಕಿನಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ಈ ಮಹಿಳೆ ಈ ರೀತಿ 150ಕ್ಕೂ ಹೆಚ್ಚಿನ ಮಹಿಳೆಯರಿಗೆ ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಈ ಪ್ರಕರಣ ಹೊಸಕೋಟೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು, ವಂಚನೆಗೊಳಗಾಗಿರುವ ಮಹಿಳೆಯರು ತಮ್ಮ ಹೆಸರಿನ ಮೇಲಿನ ನಕಲಿ ಸಾಲಗಳನ್ನು ರದ್ದುಪಡಿಸಿ ಎನ್ಒಸಿ ಹಾಗೂ ಕ್ಲಿಯರೆನ್ಸ್ ಪತ್ರ ನೀಡುವಂತೆ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 6 ತಿಂಗಳಿಂದ ಶ್ವೇತಾ ಎಂಬ ಮಹಿಳೆ ಯಾವುದೇ ರೀತಿಯ ಫೋನ್ಗಳನ್ನು ಸ್ವೀಕಾರ ಮಾಡ್ತಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಿಲ್ಲ. ಆದ್ದರಿಂದ ಅವರ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯವನ್ನ ಸಹ ಮಾಡಿದ್ದಾರೆ. ಸರ್, ಇವರು ಶ್ವೇತಾ ಅಂತ ಹೇಳಿ ನನಗೆ ನನ್ನ ಫ್ರೆಂಡ್ ಮೂಲಕ ಇವ್ರು ಪರಿಚಯ ಆಗ್ತಾರೆ. ಲೋನ್ ಕೊಡ್ತಿದ್ದಾರೆ, ಸಬ್ಸಿಡಿ ಲೋನ್ಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು 20,000 ಅಂತ ಹೇಳಿ ಲೋನ್ಗೆಲ್ಲ ಅಪ್ರೂವಲ್ ಎಲ್ಲ ಮಾಡಿ ನಮ್ದು ಫೋಟೋ ತಗೊಂತಾರೆ. ಫೋಟೋಗಳು ಒಂದಷ್ಟು ತಗೊಂತಾರೆ, ಮತ್ತೆ ಸಿಗ್ನೇಚರ್ ಮಾಡಿಸ್ಕೊಳಲ್ಲ, ಒಂದು ಸಿಂಗಲ್ ಆಗಿ ಫೋಟೋ ತಗೊಂಡು ಅವರೇ ಎಡಿಟ್ ಮಾಡ್ಕೊಂಡು ಬ್ಯಾಂಕ್ ಅಲ್ಲೆಲ್ಲ ಸಬ್ಮಿಟ್ ಮಾಡಿದಾರಂತೆ. ನಮ್ಗೆ ಅದು ವಿಚಾರನೂ ಸಹ ಗೊತ್ತಿರ್ಲಿಲ್ಲ. ಯಾವ ಪರ್ಪಸ್ ಮೇಲೆ ಲೋನ್ ಕೊಡ್ತಿದ್ದೀರಾ ಅಂದಾಗ ಇದು ಬ್ಯಾಂಕ್ ಕಡೆಯಿಂದ ಬಡವರು ಜನಗಳಿಗೆ ಬಂದಿರುವಂತ ಲೋನು, ನೀವು ತಗೊಳ್ಳಿ, ಯಾರ್ಯಾರಿದ್ರು ಬಡವರು ತಗೊಳ್ಳಿ ಅಂತ ಹೇಳಿ ಹೆಣ್ಮಕ್ಳನ್ನ ಒಂದ್ 10 ಜನನ ಗುಂಪು ಮಾಡಿ ಕೊಡ್ಸಿದ್ರು. ಕೊಡ್ಸಿದಾದ್ಮೇಲೆ ನಾವು 6 ತಿಂಗಳು ಕಂತನ್ನ ಕಟ್ಕೊಂಡು ಕ್ಲಿಯರ್ ಮಾಡ್ಬಿಟ್ವಿ. ಫಸ್ಟ್ ಕಂತು ಬಂದು 4,000 ನೀವು ಇದನ್ನ ಬೇಗ ಕಟ್ಕೊಂಡ್ರೆ ನಿಮ್ಗೆ 1 ಲಕ್ಷ ನಾನು ಮಾಡಿಸಿ ಕೊಡ್ತೀನಿ ಅಂತ ಹೇಳಿ ಓಕೆ ಅನ್ಬಿಟ್ಟು ನಾವೆಲ್ಲರೂ ತಗೊಂಡ್ಬಿಟ್ಟು ನಾವು ಕಂತು ಕಟ್ಟಿ ಕ್ಲಿಯರ್ ಮಾಡ್ಬಿಟ್ವಿ. ಇದೆಲ್ಲ ಶ್ವೇತಾ ಅವ್ರ ಕೈಲೇ ಕೊಡ್ತಿದ್ವಿ. ನಾವು ಪ್ರತಿ ತಿಂಗಳು ರಸೀದಿ ಕೇಳ್ತಿದ್ವಿ, ರಸೀದಿ ಕೊಡಿ ಅಂತ ಹೇಳಿ. ಇದು ಬ್ಯಾಂಕ್ ಮೂಲಕ ಗೌರ್ಮೆಂಟ್ ಮೂಲಕ ಬಂದಿರೋದ್ರಿಂದ ನಾವು ರಸೀದಿ ಕೊಡಕ್ಕಾಗಲ್ಲ, ನಾವ್ ಅಲ್ಲಿ ಫಿಲ್ ಮಾಡ್ಕೊಂತೀವಿ ಅಂತ ಹೇಳ್ತಿದ್ರು. ಓಕೆ, ಅದು ಆಯ್ತು ಅಂತ ನಾವು ಬಿಟ್ಬಿಟ್ವಿ. ಬಿಟ್ಟಿದಾದ್ಮೇಲೆ ಸರಿ ಆಯ್ತು ಅಂತ ನಮ್ಗೆ ಸಿವಿಲ್ ಮೇಲೆ ಅಪ್ಡೇಟ್ ಬಿತ್ತು. ನಾವು ಬೇರೆ HDFC ಬ್ಯಾಂಕ್ಗಳಲ್ಲಿ ಲೋನ್ ಅಪ್ಲಿಕೇಶನ್ ಹಾಕ್ಸಿದ್ವಿ, ಒಂದ್ 10 ಜನ. ಆಗೋಗಿ ಅಲ್ಲಿ ಗೊತ್ತಾಯ್ತು ನಮ್ಗೆ ಒಂದೊಂದು ಒಬ್ಬೊಬ್ಬರ ಹೆಸರು ಮೇಲೆ 14 ಲಕ್ಷ ಶೋವೇಡ್ ಆಗ್ತಿದೆ ಅಂತ ಹೇಳಿ ನಮ್ಗೆ ಅಲ್ಲಿ ಗೊತ್ತಾಯ್ತು. ಅಲ್ಲಿ ಗೊತ್ತಾಗಿ ನಾವು ಬ್ಯಾಂಕ್ ಅವ್ರನ್ನ ಹೋಗಿ ವಿಸಿಟ್ ಮಾಡಿ ಕೇಳಿದಾಗ ಶ್ವೇತಾ ಅನ್ನೋರು ಯಾರು ಅಂತ ನಮಗ್ ಗೊತ್ತಿಲ್ಲ, ಇಲ್ಲಿ ಯಾರು ವರ್ಕ್ ಮಾಡ್ತಿಲ್ಲ, ನೀವೆಲ್ಲ ಫ್ರಾಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಾಗ ಸರಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿರ್ತಾರೆ, ಡಾಕ್ಯುಮೆಂಟ್ಸ್ ಆದ್ರೂ ನಮ್ಗೆ ತೋರಿಸಿ ಅಂತ ಅಂದಾಗ ಡಾಕ್ಯುಮೆಂಟ್ಸ್ ತೋರಿಸ್ತಾರೆ. ಅದೇನೋ ಸಂಘಗಳಂತೆ ವತಿಗಳಂತೆ ಅದೇನೋ ರಿಜಿಸ್ಟ್ರೇಷನ್ ಮಾಡ್ಬೇಕು ಅದು ಇದು ಅಂತ ಅಂದಿದ್ರು. ಯಾವ ಸಂಘನೂ ನಾವು ಮಾಡಿಲ್ಲ ಸರ್, ಯಾವ ರಿಜಿಸ್ಟ್ರೇಷನ್ ನಾವೆಲ್ಲೂ ಮಾಡ್ಸಿರ್ಲಿಲ್ಲ, ಯಾವ ಸಂಘಗಳು ಮಾಡಿಲ್ಲ. ನಾವು ಶ್ರೀ ಶಕ್ತಿ ಸಂಘದಲ್ಲಂತೂ ಇಲ್ವೇ ಇಲ್ಲ. ಇವಳು ಫೇಕ್ ಆಗಿ ಕ್ರಿಯೇಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಸಬ್ಮಿಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಮೋಸ ಮಾಡಿದಾಳೆ, ಪ್ಲಸ್ ನಮ್ಮಂತ ಜನಗಳಿಗೂ ಮೋಸ ಮಾಡಿದಾಳೆ. ಈಗ ಆಲ್ರೆಡಿ ಎಲ್ಲಾರ ಹೆಸರು ಮೇಲೆ 14 ಲಕ್ಷ ಕೋಟಿ ಈ ತರ ಆಗಿ ಒಂದು 150 ಜನ ನಮ್ಮ ಗ್ರೂಪ್ ಅಲ್ಲಿ 150 ಜನ ಇದಾರೆ ಸರ್. ಅದು ಬಿಟ್ಟು ಇನ್ನೂ ಬೇಜಾನ್ ಜನ ಇದಾರೆ. ಅವರು ನಮ್ಮ ಹೆಸರಲ್ಲಿ ನಾವು ಸಿವಿಲ್ ಬೇರೆದ್ರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಸಿದ್ವಲ್ಲ, ಆಗ ನಮಗ್ ಗೊತ್ತಾಯ್ತು, ಓ ಇದು ನಮ್ಮ ಹೆಸರು ಮೇಲೆ ಲೋನ್ ಆಗಿದೆ ಅಂತ ಹೇಳಿ ನಮ್ಗೆ ಹಾಗೆ ಗೊತ್ತಾಯ್ತು. ಆವಾಗ ನಾನು ಬ್ಯಾಂಕ್ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ನನ್ಗೊಂದು ಕೆಲವು ದಾಖಲೆಗಳು ಕೊಟ್ಟಿದ್ದಾರೆ. ಅವರು ಅದ್ರಲ್ಲಿ ಫೋಟೋ ಎಡಿಟ್ ಮಾಡಿರುವಂತದ್ದು,
ಫೇಕ್ ಸಿಗ್ನೇಚರ್ ಮಾಡಿರೋಂಥದ್ದು, ಡಾಕ್ಯುಮೆಂಟ್ಸ್ ಫೇಕ್ ಮಾಡಿರೋಂಥದ್ದು, ನಾವೆಲ್ಲೂ ಉಳಿತಾಯ ಕಟ್ಟಿಲ್ಲ, ಅವಳೇ ಉಳಿತಾಯ ಕಟ್ಟಿದೀವಿ ಅಂತ ಹೇಳಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿರೋಂಥದ್ದು ನಮ್ಗೆ ಸಿಕ್ಕಿದಾವೆ ಸರ್. ಅವ್ರನ್ನ ಕೇಳಿದ್ರೆ ನನ್ಗೆ ಇದಕ್ಕೆ ಸಂಬಂಧ ಇಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಮತ್ತೆ ಕಾಲ್ ಅಟೆಂಡ್ ಮಾಡ್ತಿಲ್ಲ. ಆವತ್ತು 6 months ಮುಂಚೆ, ಇದು 1 year ಬ್ಯಾಕ್ ಆಗಿರೋಂಥದ್ದು ನಮ್ಗೆ ಇದು ಇಶ್ಯೂಸ್. ಅದಾಗಿ 6 months ಆಗಿದಾದ್ಮೇಲೆ ನಾವು ಒಂದ್ಸತಿ ಕೇಳಿದಾದ್ಮೇಲೆ ಅದಷ್ಟೇ ಲಾಸ್ಟ್ ಆ ಮಾತು ಹೇಳಿದ್ದು. ಅದುವರೆಗೂ ಇದುವರೆಗೂ ಆ ಅಮ್ಮ ನಮ್ಗೆ ಕಾಂಟ್ಯಾಕ್ಟ್ ಬರ್ತಿಲ್ಲ, ಕಾಲು ಎತ್ತುತ್ತಿಲ್ಲ, ಮತ್ತೆ ನಂಬರ್ ಎಲ್ಲ ಚೇಂಜ್ ಮಾಡ್ತಿದ್ದಾರೆ. ಮೂಲತಃ ರಾಮಮೂರ್ತಿ ನಗರ ಅಂತ ಹೇಳಿ ಇವ್ರನ್ನ ಕೇಳಿದಾಗ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಇವರು ನಂಗೆ ಸಂಘದವ್ರು ಗೊತ್ತು, ಸಂಘದ ವತಿಯಿಂದ ನಾನ್ ಬರ್ತೀನಿ, ನಾನ್ ನಿಮ್ಮನ್ನ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಕೋಲಾರ್ ಸಂದೇಶ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು. ಸರ್, ಅವರು ಸಂದೇಶದವರು ಯಾರು ಎತ್ತ ಅಂತ ನಮಗೂ ಗೊತ್ತಿದ್ದಾರೆ. ಅವರು ಬಡವ್ರ ಪರವಾಗಿ ನಿಂತ್ಕೊಳ್ತಾರೆ ಅಂತ ನಾವು ಕೇಳ್ಪಟ್ಟಿದೀವಿ. ಬಟ್ ಇಂತ ಲೂಟಿಗಾರರಿಗೆ ಅವರು ಸಪೋರ್ಟ್ ಮಾಡ್ಕೊಂತ ಬಂದ್ರೆ ನಾವು ಅವ್ರ ಮೇಲೇನು ಕೈ ಕ್ರಮ ತಗೋಬೇಕಾಗತ್ತೆ, ಇಲ್ಲ ಕಾನೂನು ಕ್ರಮವಾಗಿ ತಗೋಬೇಕಾಗತ್ತೆ. ಇದಾಗ್ಲೇ ನ್ಯಾಯ ಬೇಕು ನಮ್ಗೆ. ಇದು ಕ್ಲಿಯರ್ ಆಗಿ NOCಗಳು ಬರ್ಬೇಕು. ನನ್ನ ಹೆಸರು ಮನು ಅಂತ ಹೇಳಿ. ನಾವು ಪೊಲೀಸ್ ಸ್ಟೇಷನ್, ಹೊಸಕೋಟೆ ಪೊಲೀಸ್ ಸ್ಟೇಷನ್ ನಲ್ಲಿ ದೂರ್ ಕೊಡಕ್ ಹೋಗ್ತಿದೀವಿ. ಕೊಟ್ಟು ನಮ್ಗೆ ಇದನ್ನ NOC ಬೇಕೇ ಬೇಕು, ನಮ್ಗೆ ಕ್ಲಿಯರ್ ಲೆಟರ್ ಬೇಕೇ ಬೇಕು. ಇದು ಬಂದು RBL ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಂತೆ. 14 ಲಕ್ಷ ತೋರಿಸ್ತಿರೋದು ನಮ್ಮ ಹೆಸರು ಮೇಲೆ. ನನಗೆ ಬೇರೆ ಕಡೆ ಲೋನ್ ಬೇಕು, ನನ್ಗೆ ಮಕ್ಳು ಮರಿ ಇದಾವೆ, ಅವ್ರಿಗೆ ಎಜುಕೇಶನ್ ಲೋನ್ ಪರ್ಪಸ್ ಯಾವ್ದೋ ಒಂದ್ ಮೇಲೆ ನಮ್ಗೆ ಲೋನ್ ಬೇಕು. ಇದು ಒಂದಿರೋದ್ರಿಂದ ಕಾರಣ ನಮ್ಗೆಲ್ಲೂ ಲೋನ್ ಸಿಗ್ತಿಲ್ಲ. ನನ್ನ ಹೆಸರು ಮನು ಅಂತ.